ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದೇ ವಿಚಾರವಾಗಿ ಟಿವಿ9 ಜೊತೆಗೆ ಮಾತನಾಡ್ತಾ ಅಮೃತಾ ಗೌಡ ಅವರು ಕಣ್ಣೀರ್ ಹಾಕಿದ್ರು ಕೂಡ. ಮತ್ತೊಂದ್ ಕಡೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರೇ ಆಗ್ಲಿ ಕಾನೂನು ತನ್ನ ಕ್ರಮ ತೆಗೆದುಕೊಳ್ಳುತ್ತೆ ಅಂತ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತೆಗೆ ಕೈ ಮುಖಂಡನ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ವಿಪಕ್ಷಗಳು ಕೂಡ ಇದನ್ನ ಸರ್ಕಾರದ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ಅಸ್ತ್ರದ ರೀತಿಯಾಗಿ ಬಳಸ್ತವೆ. ಅಸ್ತ್ರದ ರೀತಿಯಾಗಿ ಅನ್ನೋದಕ್ಕೆ ಎಲ್ಲ ಕಣ್ಮುಂದೆನೇ ಇದೆ, ಏನೇನು ಮಾತನಾಡಿದರೆ ಏನು ಎತ್ತ ಅನ್ನೋದು ರೀತಿಯಾಗಿ. ಏನು ನಿಮ್ದು ಗೂಂಡಾ ಪಕ್ಷನ ನಿಮ್ದು? ನಿಮ್ಮ ಪಕ್ಷದಲ್ಲಿರೋರೆಲ್ಲ ಒಬ್ರು ನೋಡಿದ್ರೆ ಹೊಡಿತಾರೆ, ಇನ್ನೊಬ್ರು ನೋಡಿದ್ರೆ ಶೂಟ್ ಮಾಡ್ತಾರೆ, ಮತ್ತೊಬ್ರು ನೋಡಿದ್ರೆ ಹಿಂಗೆ ಬೆಂಕಿ ಹಾಕಿ ಸುಟಾಕ್ತೀನಿ ಅಂತಾರೆ, ಅದು ಮಹಿಳೆ ಮೇಲೆ. ಹಾಗಾಗಿ ಈ ವಿಚಾರವಾಗಿ ಟೀಕೆ ಹೆಚ್ಚಾಗ್ತಾ ಇದ್ದಾಗೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ DCM ಹೇಳ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಸರ್, ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಸರ್, ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಸರ್, ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ನಾನು ಮೊದಲೇ ಹೇಳಿದಾಗೆ ಟಿವಿ9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅಮೃತಾ ಗೌಡ ಅವರು, ನಾನು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ, ದೊಡ್ಡ ಮೊತ್ತದ ಪ್ಯಾಕೇಜ್ ಅನ್ನು ಬಿಟ್ಟು ಸಿವಿಲ್ ಸೇವೆಗೆ ಅಂತ ಬಂದೆ, ತಂದೆಯ ಆಸೆ ಈಡೇರಿಸೋದಕ್ಕೆ ನಾನು KS ಅಧಿಕಾರಿ ಆದೆ. ಇಲ್ಲಿ ನೋಡಿದ್ರೆ ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಈ ಬ್ಯಾನರ್ಗಳನ್ನು ತೆರವು ಮಾಡೋಕೆ ಹೋದ್ರೆ ಅಲ್ಲೂ ನಮ್ಮನ್ನು ನಿಂದಿಸ್ತಾ ಇದ್ದಾರೆ, ಅಶ್ಲೀಲ ಪದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಮಾತನಾಡ್ತಾ ಕಣ್ಣೀರಿಟ್ಟಂತಹ ಘಟನೆ ಕೂಡ ನಡೀತು. ಸಾಫ್ಟ್ವೇರ್ ಇಂಜಿನಿಯರ್, ನಮಗೆ ನನ್ನ ಹಸ್ಬೆಂಡ್ ಕೂಡ NRI ಇದ್ದಾರೆ. ನಾವು ಅಲ್ಲಿಂದ ಅಲ್ಲಿ ಆಪರ್ಚುನಿಟಿ ಬಿಟ್ಟು ಬೇರೆ ದೇಶದಿಂದ ಬಿಟ್ಟು ನಾನಿಲ್ಲಿ ಬಂದು KS ಎಕ್ಸಾಮ್ಸ್ ಬರೆದು ನಾನಿಲ್ಲಿ ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಅಂತಲೇ ಬಂದಿದ್ದು ಸರ್. ನಾನು ಒಳ್ಳೆ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ನಾನು ಒಂದು ದಿನ ಇದನ್ನು ಕನ್ಫ್ಯೂಷನಲ್ಲೇ ಇದ್ದೆ, ಏನು ಮಾಡೋದು ಅಂತಲೂ ನನಗೂ ಗೊತ್ತಾಗಿಲ್ಲ, ಕನ್ಫ್ಯೂಷನಲ್ಲೇ ಇದ್ದೆ. ತದನಂತರ ಅವರು ಆಫೀಸಿಗೆ ಬೆಂಕಿ ಹಚ್ಚಿಸ್ತೀವಿ, ಎಲ್ಲರ ಕೈಲೂ ಚಪ್ಪಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದಾಗ ಅದನ್ನು ನಾನು ಅದು ನೆಕ್ಸ್ಟ್ ಡೇ ಹೆಂಗೆ ಎಸ್ಕಲೇಟ್ ಆದರೆ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಅವರ್ ಸೀನಿಯರ್, ನಮಗೆ ನಮ್ಮ ಹೊಸ DC ಸರು ಅವ್ರು ಹೇಳಿದರು, ನಿಮ್ಗೆ ಏನಾದ್ರು ಇಶ್ಯೂ ಆಯಿತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು. ನಾವು ಅವ್ರು ನಮ್ಮ ಇಮಿಡಿಯೇಟ್ PD ಅವ್ರ ಗಮನಕ್ಕೆ ತಂದೆ. ಆಮೇಲೆ ಅವರು ನಮ್ಮ PD ಅವರು ಸರ್ ಗಮನಕ್ಕೆ ತಂದಿದ್ರು. ಸೊ ಇದು ಅಮೃತ ಅವ್ರು ಹೇಳ್ತಾ ಇರುವಂತಹ ಮಾತು. ಪಾಪ ಅವ್ರು ಹೇಳ್ತಾ ಇರುವಂಥದ್ದು ಹೌದು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರಿಗೆ ಕೆಲ್ಸಕ್ಕೆ ಬಂದಿದ್ದಾರೆ. ಸಂಬಳ ಮತ್ತೊಂದು ಅನ್ನೋದಕ್ಕಿಂತ ಒಂದು ಪ್ಯಾಷನ್ ಇದೆ ಅವರಿಗೆ, ಈ ಜನಸೇವೆ ಮಾಡಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಅವ್ರು ಬಂದಂಥವ್ರು. ಅವರು ಈಗ ಅದನ್ನೇ ಹೇಳ್ತಾ ಇರುವಂಥದ್ದು, ಅಷ್ಟೆಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದೆ, ಈ ಥರ ಧಮಕಿ ಹಾಕೋದು, ಬೆಂಕಿ ಹಚ್ಚಿಬಿಡ್ತೀನಿ ಅನ್ನೋದು, ಮತ್ತೆ ಆ ವ್ಯಕ್ತಿ ಬಳಸಿರುವಂಥ ಪದಗಳನ್ನು ನೋಡಿ. ಆ ಪದಗಳು ಯಾರೋ ಇವರು ರಾಜಕಾರಣದಲ್ಲಿ ಹೌದು ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಪಕ್ಷದ ಕಾರ್ಯಕರ್ತನೋ ಮತ್ತೊಂದು ಗಲಾಟೆ ಈ ಥರ ಆದಂಥ ಸಂದರ್ಭದಲ್ಲಿ ಇವ್ರುಗಳೆಲ್ಲ ಬಳಸುವಂಥ ರೀತಿಯಾದಂಥ ಬಿಹೇವಿಯರ್ನ ಇವ್ರು ಮಹಿಳಾ ಅಧಿಕಾರಿ ಜೊತೆಗೂ ಬಳಸ್ತಾರೆ ಅಂತ ಅಂದರೆ ಏನು ಕತೆ ಇದು? ನಮ್ಮ ಜೊತೆಗೆ ಭೀಮಪ್ಪ ಪಾಟೀಲ್ ಹಾಗೆ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ ಪಾಟೀಲ್, ಈ ಕಂಪ್ಲೇಂಟ್ ಅಂತೂ ಆಗಿದೆ, ನೀವು ಅವ್ರನ್ನ ಕೇಳ್ತಾ ಇದ್ರಿ, ಏನಾದ್ರು ಇವ್ರು ಸಾರಿನ ಎಕ್ಸೆಪ್ಟ್ ಮಾಡ್ತಾರೆ? ಇವ್ರೇನು ಸಾರಿ ಕೇಳೋ ರೀತಿಯಲ್ಲಿ ಇರಲಿಲ್ಲ ಭೀಮಪ್ಪ ಅವರೇ. ಏನಂದರೆ ಅವ್ರಿಗೇನಾದ್ರು ನೋವಾಗಿದ್ದರೆ ಈ ಥರ ಇತ್ತು ಅಷ್ಟೇ, ಇದೇನು ಖುಷಿ ಆಗುತ್ತಾ ಅಂತ ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ವಿ ಇವ್ರ ಮಾತುಗಳನ್ನು ಕೇಳಿ. ಹಾಗಾಗಿ ಕಂಪ್ಲೇಂಟ್ ಅಂತೂ ಆಗಿದೆ, ಈಗ ವಾಟ್ ನೆಕ್ಸ್ಟ್, ಏನೀಗ ಪೊಲೀಸರ ಕಡೆಯಿಂದ ಅಂತ ನಿರೀಕ್ಷೆ ಮಾಡ್ತಿರೋದು? ಮಾಲ್ತೇಶ್, ಹೌದು, ಈ ಜೇಟಿನ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ರಾಜೀವ್ ಗೌಡ ಅದು ಉದ್ದಟತನ, ಅದು ಅವರ ಭಾಷೆ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಮತ್ತು ಅವರ ನಡೆ ನುಡಿ ಏನಿದೆ ಅದು ಅಧಿಕಾರಿಗಳ ಮೇಲೆ ಯಾವ ರೀತಿ ಇದೆ, ಅದು ಒಬ್ಬ ಮಹಿಳಾ ಅಧಿಕಾರಿಯನ್ನು, ಅದು ತುಂಬಾ ಸುಶಿಕ್ಷಿತ ಕುಟುಂಬದಿಂದ ಬಂದಂತ ಮತ್ತು ತುಂಬಾ ಆಕ್ಟಿವ್ ಆಗಿ ಪ್ರೊ ಆಗಿ ಶಿಡ್ಲಘಟ್ಟದಲ್ಲಿ ಒಂದು ಹೊಸ ಸಂಚಲನ ಸೃಷ್ಟಿಸ್ತಕ್ಕಂಥ ಅಧಿಕಾರಿ ಮೇಲೆ ಈ ರೀತಿ ಮಾಡಿರೋದಕ್ಕೆ ಶಿಡ್ಲಘಟ್ಟ ಎಲ್ಲ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಅದು NDA ಇರ್ಬೋದು, BJP JDS ಅವರು ಸಹ ಈಗ ಪ್ರತಿಭಟನೆ ನಡೆಸೋರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಂದ್ರೆ ಮತ್ತೊಂದು ಕಡೆ ಏನು ಮಹಿಳಾ ಅಧಿಕಾರಿ ಇದ್ದಾರೆ ಇವರು ರಾಜೀವ್ ಗೌಡ ಸಾರಿ ಕೇಳಿದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ, ನನ್ನ ವ್ಯಕ್ತಿತ್ವಕ್ಕೆ ಒಂದು ಘನತೆಗೆ ಒಂದು ಕುಂದುಂಟು ಒಂದು ಮಾಡುವಂತ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ. ಮತ್ತೆ ಅವರು ಮಾತನಾಡಿದ ಭಾಷೆಯಿಂದ ನನಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ.
ನನ್ನ ಕುಟುಂಬ ಇಡೀ ಬೇಜಾರು ಪಡ್ಕೊಂಡಿದೆ. ಮತ್ತೆ ಅವ್ರ ನಗರಸಭೆಯ ಸಿಬ್ಬಂದಿ ಅಧಿಕಾರಿಗಳೆಲ್ಲ ಬೇಜಾರು ಪಡ್ಕೊಂಡು ಬೆಳಗ್ಗೆಯಿಂದ ಯಾರು ಕೆಲಸಕ್ಕೆ ಹಾಜರಾಗ್ತಾ ಇಲ್ಲ. ನಾನು ವಿನಂತಿಯನ್ನು ಮಾಡಿಕೊಂಡ್ರೆ ಅವರು ಮುಷ್ಕರ ಕೈಗೊಳ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇಂಥ ಅಧಿಕಾರಿಗಳಿಂದ ಎಲ್ಲ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಮಾಡಿರ್ತಕ್ಕಂಥ ಅಕ್ರಮವನ್ನು ತಡೆಯಲು ಹೋಗೋದಕ್ಕೆ ಈ ರೀತಿಯಾಗಿ ಪದಗಳನ್ನು ಕೇಳಬೇಕಾಯ್ತು. ನಾನು ಇದೇ ಕಾರಣಕ್ಕೆ ವಿದೇಶದಿಂದ ಬಂದು ಇಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ನಾನು ಈ ಡ್ಯೂಟಿಗೆ ಬಂದಿದ್ದ ಅಂತೇಳಿ ಬೇಜಾರು ಪಡ್ಕೊಂತಿದ್ರು. ಹಾಗಾಗಿ ಇಂಥವ್ರಿಗೆ ನಾಳೆ ಈ ಬೇರೆ ಅಧಿಕಾರಿಗಳಿಗೆ ಈ ರೀತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾಗಿ ಇಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ವತಃ ಒಂದು ಅಮೃತ ಅವರು ನಗರ ಠಾಣೆ ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ದೂರನ್ನು ಸಲ್ಲಿಸಿದ್ದಾರೆ. ಮತ್ತು ಅವ್ರ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಶಿಡ್ಲಘಟ್ಟದಲ್ಲಿ ಸಂಪೂರ್ಣ 24 ಗಂಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಒಬ್ಬಟ್ಟಿ ಆಗಿದ್ದೀನಿ. ಹಾಗಾಗಿ ನಾನು ಹೆಚ್ಚು ಕಡಿಮೆ ಆದ್ರೆ ರಾಜೀವ್ ಗೌಡ ಮತ್ತು ಅವ್ರ ಬೆಂಬಲಿಗರ ಕಾರಣರಾಗಿರ್ತಾರೆ. ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ನನಗೆ ನಮ್ಮ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಭೀಮಪ್ಪ ಪಟೇಲ್. ಹಾಗೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ತಕ್ಷಣ ರಾಜೀವ್ ಗೌಡನನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ನಿಂತಿರೋದು ಅಂತೆಲ್ಲ ಕೆಲ ಆರೋಪಗಳನ್ನ ಮಾಡಿದ್ದಾರೆ. ಏನ್ ಹೇಳಿದರೆ ಬನ್ನಿ ಕೇಳೋಣ. ರಾಜೀವ್ ಗೌಡ ಎನ್ನತಕ್ಕಂಥ ವ್ಯಕ್ತಿ ಅಲ್ಲಿನ ಮುನ್ಸಿಪಲ್ ಕಮಿಷನರ್ನ ವಾಚಾಮಗೋಚರವಾಗಿ ನಿಂದಿಸಿದ್ದು ಅಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೇನೆ ಮತ್ತು ಪೌರ ಕಾರ್ಮಿಕರು ಅವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದ ಜನ, ಅವರನ್ನು ಕೂಡ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಎಲ್ಲರನ್ನೂ ಕೂಡ ನಾನು ಶಿಡ್ಲಘಟ್ಟ ಬಿಡಿಸಿ ಓಡಿಸಿಬಿಡ್ತೇನೆ, ಯಾರ್ಯಾರು ಬ್ಯಾನರ್ಗಳನ್ನು ಕಿತ್ತು ಹಾಕಿದ್ದೀರಿ ಅವರನ್ನೆಲ್ಲ ಕೆಟ್ಟ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಒಬ್ಬ ಅಧಿಕಾರಿಯನ್ನ ಈ ರೀತಿ ನಿಂದಿಸಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂತ ತಕ್ಷಣ ಈ ರೀತಿ ನಾಲಿಗೆ ಹರಿಬಿಡ್ತಕ್ಕಂಥದ್ದು ಸರಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗತ್ತೆ ನಾವು. ಬ್ಯಾನರ್ಗೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಕಮಿಷನರೇ ಹೇಳಿದ್ದಾರೆ, ಪತ್ರ ಕೂಡ ಕೊಟ್ಟಿಲ್ಲ, ಅದಕ್ಕೆ ಪರ್ಮಿಷನ್ನು ತಗೊಂಡಿಲ್ಲ, ಹಣ ಕಟ್ಟಿಲ್ಲ, ಏನಿಲ್ಲ. ಅಂದ್ರೆ ಈ ರೀತಿ ದುಂಡಾಬರ್ತಿ ಕಾಂಗ್ರೆಸ್ ನಾಯಕರು ಮಾಡೋದು ಸರಿ ಇದೆಯಾ? ಅದಕ್ಕೆ ಯಾರ್ಯಾರನ್ನ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ನಿಂದಿಸಿದಕ್ಕ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH